ಸದ್ದು ಮಾಡ್ತಾರೆ. ಏನು ಮೇಡಮ್ ಆ ಥರ ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳಿರ್ಬೋದು, ಫಿಲಮ್ ಆ್ಯಕ್ಟರ್ಸ್ಗಳಿರ್ಬೋದು, ಕಾಮೆಂಟಿನ ಒಂದು ಕಾಟ ಕಾಡ್ತಾ ಇದೆ. ನೀವು ನಿನ್ನೆ ಬರೆದಂಥ ಸಾಲುಗಳು ಕೂಡ ಸಾಕಷ್ಟು ವೈರಲ್ ಆಗಿದೆ. ಅದಕ್ಕೆ ಪೂರಕವಾದ ಕಾಮೆಂಟ್ಗಳು ಕೂಡ ನಿಮ್ಗೆ ಹೊರ ಬರ್ತಾ ಇದೆ. ಏನು ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನಾನು 2 ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದೀನಿ. ಒಂದು ವೈಯಕ್ತಿಕ ಖಾತೆ, ನನ್ನ ಪರ್ಸ್ನಲ್ ಲೈಫ್ದು, ಆಮೇಲೆ ಇನ್ನೊಂದು ಪೊಲಿಟಿಕಲ್ ಖಾತೆ. ಪೊಲಿಟಿಕಲ್ ಅಪ್ಡೇಟ್ಸ್ದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆಗಾಗ ನಾನು ನನ್ನ ಪರ್ಸ್ನಲ್ ವಿಚಾರಗಳಿಗೆ ಇನ್ಸ್ಟಾಗ್ರಾಮ್ ಖಾತೆನ ಜಾಸ್ತಿ ಯೂಸ್ ಮಾಡ್ತೀನಿ ಫೇಸ್ಬುಕ್ಕಿಂತ ಹೆಚ್ಚಾಗಿ. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ನನ್ನ ಪರ್ಸ್ನಲ್ ಖಾತೆ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ನಾನು ಪರ್ಸ್ನಲ್ ಖಾತೆನ ಮೊದಲಿಂದನೂ ಅದನ್ನು ಓಪನ್ ಆಗಿ ಪಬ್ಲಿಕ್ ಆಗಿ ಇಟ್ಕೊಂಡಿರೋ, ನಾನೇನು ಅದಕ್ಕೆ ಪ್ರೈವಸಿ ಸೆಟ್ಟಿಂಗ್ ಮಾಡಿಲ್ಲ, ಪ್ರೈವೇಟ್ ಆಗಿ ಇರಬೇಕು ಅಂತಲೂ ನಾನು ಪ್ರಯತ್ನ ಮಾಡಿಲ್ಲ. ರಾಜಕೀಯದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅದೇ ರೀತಿ ಇರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ನಿಲುವು ತುಂಬ ಕ್ಲಿಯರ್ ಆಗಿದೆ. ಎಲೆಕ್ಷನ್ಗಿಂತ ಮುಂಚಿತವಾಗಿ, ಎಲೆಕ್ಷನ್ ಆದಮೇಲೂ ನಾನು ಒಂದು ಪಾರದರ್ಶಕವಾಗಿ ನನ್ನ ಜೀವನನ ನಡೆಸಬೇಕು ಅಂತ. ಯಾಕಂದರೆ ನಾವು ರಾಜಕಾರಣಿಗಳಾಗಿ ಯಾವುದೇ ರೀತಿ ಮುಚ್ಚುಮರೆ ಮಾಡಬಾರ್ದು ಅಂತ. ಏನು ನಮ್ಮದು ವೈಯಕ್ತಿಕ ಜೀವನ ಇದೆ ಅದನ್ನು ನಾವು ಸಾರ್ವಜನಿಕರ ಜೊತೆ ಹಂಚ್ಕೋಬೇಕು. ನಾವು ಸಾಮಾನ್ಯ ಜನರ ಜೊತೆ ಥರನೇ ಬದುಕ್ತೀವಿ ಅಂತ. ನಮಗೂ ಮಕ್ಕಳಿದ್ದಾರೆ, ನಮಗೂ ಫ್ರೆಂಡ್ಸ್ ಇದ್ದಾರೆ, ನಮಗೂ ಹಸ್ಬೆಂಡ್ ಇದ್ದಾರೆ, ನಮ್ಮದೇ ಆದಂಥ ವೈಯಕ್ತಿಕ ಜೀವನ. ನಾವು ನಮ್ಮ ಮಕ್ಕಳು ಬರ್ತ್ಡೇ ಪಾರ್ಟಿ ಮಾಡ್ಬೋದು, ಅಥವಾ ನಮ್ಮದೇ ನಮ್ಮ ಒಂದು ಹಬ್ಬನ ಆಚರಣೆ ಯಾವ ರೀತಿ ಮಾಡ್ತೀವಿ, ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಯಾವ ರೀತಿ ಇರ್ತೀವಿ ಅಂತ ಅದನ್ನು ತೋರಿಸ್ಕೊಡ್ಲಿಕ್ಕೆ ನಾನು ಒಂದು ಈ ಪೀಳಿಗೆ ಆಗಿ ನನ್ನ ಪ್ರಯತ್ನ ಅದು, ಆಯಿತಾ. ಅದರಲ್ಲಿ ತುಂಬ ಜನ ಹಸ್ತಕ್ಷೇಪ, ತುಂಬ ಜನದ್ದು ಅವ್ರದ್ದೇ ಆದಂಥ ಅಭಿಪ್ರಾಯಗಳಿದೆ. ಬಟ್ ಆದರೆ ನನ್ನ ವೈಯಕ್ತಿಕ ಖಾತೆಯಲ್ಲಿ ನಾನು ಏನಾದರೂ ಪೋಸ್ಟ್ ಮಾಡಿದ ತಕ್ಷಣವೇ ನಾನು ನೋಡ್ತೀನಿ, ನನ್ನದು ಪೊಲಿಟಿಕಲ್ ಖಾತೆಯಲ್ಲಿ ಯಾರ್ದು ಏನೋ ಆ ಥರ ಕಾಮೆಂಟ್ಸ್ ಇಲ್ಲ, ರೋಡ್ ಬಗ್ಗೆ, ಗುಂಡಿ ಮುಚ್ಚೋದ್ರ ಬಗ್ಗೆ, ಅಥವಾ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಂತ. ಬಟ್ ವೈಯಕ್ತಿಕ ಪೋಸ್ಟಲ್ಲಿ ಏನಾದರೂ ನಾನು ಬೇರೆ ಡ್ರೆಸ್ಸು ಹಾಕಿದ ತಕ್ಷಣವೇ ಅದರಲ್ಲಿ ಇನ್ಸ್ಟಾಗ್ರಾಮ್ MLA ಗುಂಡಿ ಮುಚ್ಚಿಲ್ಲ, ಅದು ಇದು ಅಂತ ತುಂಬ ಅಂದರೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ. ನಾನು ಕೇಳೋದು, ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ. ಅಂದರೆ ಮಹಿಳಾ ರಾಜಕಾರಣಿಗಳಿಗೆ ಇದು, ನಾವು ಇರೋದೇ 11 ಜನ ಮಹಿಳಾ ಶಾಸಕಿಯರು. ಅದರಲ್ಲಿ ನಾನು ಧೈರ್ಯ ಮಾಡಿ ಈ ಥರ ಒಂದು ನನ್ನ ಇನ್ಸ್ಟಾಗ್ರಾಮ್ ಖಾತೆನ ಮತ್ತು ಫೇಸ್ಬುಕ್ ನನ್ನ ಪ್ರೈವೇಟ್ ಅಕೌಂಟ್ಸ್ನ ಎರಡನ್ನೂ ಪಬ್ಲಿಕ್ಕಾಗಿ ನಾನು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಸುಮಾರು ವರ್ಷದಿಂದ. ಅದು ಎಷ್ಟು ಮಟ್ಟಕ್ಕೆ ತಪ್ಪು? ಅಥವಾ ಹಾಗಾದರೆ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ? ನಾವು ಅದಕ್ಕೆ ರಾಜಕಾರಣಿಗಳು ಎಲ್ಲದೂ ಮುಚ್ಚುಮರೆ ಮಾಡ್ತಾರೆ, ಅವ್ರ ವೈಯಕ್ತಿಕ ಜೀವನನ ಮುಚ್ಚುಮರೆ ಮಾಡ್ತಾರೆ. ನೀವು ಈ ಪೀಳಿಗೆ ಅವರಾಗಿ, ಸ್ಪೆಷಲಿ ನಾನು ಈ ಯುವ ಪೀಳಿಗೆಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮ ಪೊಲಿಟಿಷಿಯನ್ಸ್ ಯಾವ ರೀತಿ ಇರಬೇಕು ಅಂತ ನೀವು ನಿರ್ಧಾರ ಮಾಡಬೇಕು ಅಂತ.